ಸ್ನೇಹಿತರೆ, ಇದು ಫ್ರೈಡೆ. ಮನೇಲಿ ಪೂಜೆ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೊರಟಿದ್ವಿ. ಇವತ್ತು ಏಕಾದಶಿ, ವೈಕುಂಠ ಏಕಾದಶಿ. ಸೊ ದೇವಸ್ಥಾನಕ್ಕೆ ಹೋಗಿದ್ವಿ. ಉಡುಪಿಯಲ್ಲಿ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಅದೇ ಇವತ್ತಿನ ವ್ಲಾಗ್ ಆಗಿರ್ತದೆ. ಇವತ್ತು ವೈಕುಂಠ ಏಕಾದಶಿ. ಹಾಗೆ ಅವಲಕ್ಕಿ ಮತ್ತೆ ಸ್ವಲ್ಪ ಸಾರು ಮತ್ತೊಂದು ಚಟ್ನಿ ಕೊಟ್ಟಿದ್ದಾರೆ. ಮತ್ತೆ ಹೆಸರು ಬೇಳೆ ಪಾಯಸ ಇತ್ತು. ಪಪ್ಪು ಬಸ್ಸಲ್ಲಿ ಹೊರಟಿದ್ದೇವೆ. ಉಡುಪಿಯಲ್ಲಿ ಇದು ತುಂಬಾ ಪವರ್ಫುಲ್ ದೇವಸ್ಥಾನ. ಒಂದು ಫಿಲ್ಮ್ ಏನೋ ಇಲ್ಲಿ ತುಂಬಾ ಹರಕೆ ಎಲ್ಲ ಕಟ್ಕೊಳ್ತಾರೆ. ಮಕ್ಕಳಾಗದಿದ್ದವರು, ಮದುವೆ ಆಗದಿದ್ದವರು ಏನಿದ್ರು ಮತ್ತೆ ಎಲ್ಲ ತರದ ಸೇವೆಯು ಇಲ್ಲಿ ಇರ್ತದೆ. ಇದು ದೇವಸ್ಥಾನದ ಕೆರೆ. ಬಂದು ಒಳಗೆ ಯಾರು ಹೋಗ್ಲಿಕ್ಕಿಲ್ಲ, ಅಲ್ಲಿ ಬೀಗ ಹಾಕಿದ್ದಾರೆ. ಇಲ್ಲಿ ಕೈಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗೋಕ್ಕೆ ತುಂಬ ಜನ ಬರ್ತಾರೆ. ಫ್ರೈಡೆ ಎಲ್ಲ ಊಟ ಇರ್ತದೆ ಬೇರೆ ದಿನ. ಇವತ್ತು ಬಂದು ಏಕಾದಶಿ ಎಲ್ಲ. ಹಾಗೆ ಅವಲಕ್ಕಿ. ನಿಲ್ತೀಯಾ? ನೋಡಿ ಎಂತ ಮಾಡುದು. ಒಳಗೆ ಹೋಗ್ಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಒಳಗೆ ಉಂಟು. ಹೊರಗಡೆ ಒಂದು ಮೂರ್ತಿಯಾಗಿ ಉಂಟು. ಹಿಂದೆ ಒಮ್ಮೆ ಒಂದು ಹೆಂಗಸು ಮಧ್ಯಾಹ್ನ ಹೊತ್ತಿಗೆ ದೇವಸ್ಥಾನಕ್ಕಂತ ಬರ್ತಾರಂತೆ. ಅವಾಗ ಬಾಗಿಲು ಹಾಕಿರ್ತದಂತೆ ದೇವಸ್ಥಾನ. ನಾ ದೇವರ ದರ್ಶನ ಮಾಡೋಕ್ಕಾಗಲಿಲ್ಲ, ತಡಾಗಿ ಬಂದೆ ಅಲ್ಲ ಅಂತ ಅವರು ಕೂಗ್ಲಿಕ್ಕೆ ಶುರು ಮಾಡಿದ್ರಂತೆ. ಆಗ ದೇವಿ ಒಂದು ಸ್ತ್ರೀ ವೇಷದಲ್ಲಿ ಬಂದು ಅವರಿಗೆ ದರ್ಶನ ಕೊಟ್ಟರು ಅಂತ ಪ್ರತೀತಿ. ಅಲ್ಲಿ ಅದು ಬರೆದಿದ್ದಾರೆ ಹೊರಗಡೆ. ಇದು ಆಚೆ ಈಚೆ ದ್ವಾರದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ 2 ಮೂರ್ತಿ ಉಂಟು. ಒಳಗೆ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಆಯ್ತಾ, ಒಳಗಿದೆಲ್ಲ ಮಾಡುದಿಲ್ಲ. ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಒಳಗಡೆದು ಮೂರ್ತಿ. ಅಮ್ಮ ಮತ್ತೆ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಶ್ರೀ ತಿರುಮಲ. ಎಂತ ಗೊತ್ತಿರುದು ನಿಂಗೆ? ಎಂತ ಗೊತ್ತಿರುದು ನಿಂಗೆ? ಯಾರಿದ್ದಾರೆ ಮನೆಯಲ್ಲಿ?
ಬಡ್ದಾಕ್ತಾರೆ ಈಗ. ತಪಸ್ಯ ಕುಂಕುಮಾರ್ಚನೆ ಮಾಡ್ಕೊಂಡಿದ್ವಿ. ನಾವಿಲ್ಲಿ ಕುಂಕುಮಾರ್ಚನೆ ತಗೊಂಡು ಅಲ್ಲಿ ದೇವರ ಪ್ರಸಾದ ಎಲ್ಲ ತಗೊಂಡು ಮತ್ತೆ ಅಲ್ಲಿ ನವಗ್ರಹ ದೇವಸ್ಥಾನ ಸುತ್ತಮುತ್ತ ಎಲ್ಲ ದೇವರದ್ದು ಮೂರ್ತಿ ಎಲ್ಲ ಉಂಟು. ಇಲ್ಲಿ ನವಗ್ರಹ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಕಲ್ಕುಟಿಗ ಹೋಗು ಹೋಗು. ತಪಸ್ಸೆ ಪೆಟ್ಟು ಕೊಡ್ತೇನೆ ನಾನು ನಿಂಗೆ. ದೇವಸ್ಥಾನದೆಲ್ಲ ತಿನ್ಲಿಕ್ಕಿಲ್ಲ, ಪ್ರಸಾದೆಲ್ಲ. ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಮಹಾಕಾಳಿ ದೇವಸ್ಥಾನ ಇಲ್ಲಿ, ಮತ್ತೆ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ತುಂಬಾ ದೂರ ದೂರದಿಂದೆಲ್ಲ ಬರ್ತಾರೆ. ಶ್ರೀ ದೇವರ ದರ್ಶನ ನಿಮಗೂ ಆಗಿರ್ಬೋದು ಅಂದ್ಕೊಳ್ತೇನೆ. ನಿಮ್ಮ ಸಕಲ ಇಷ್ಟಾರ್ಥ ನೆರವೇರ್ಲಿ ಅಂತ ಆಶಿಸ್ತಾ, ಈ ನನ್ನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್. ಹೀಗಿತ್ತು ಇವತ್ತಿನ ಏಕಾದಶಿ.